ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ರಂಗೇರಿದೆ ಚುನಾವಣೆ. ರೆಸಾರ್ಟ್ನಿಂದ ಈಗ ಕಾಂಗ್ರೆಸ್ ಜೆಡಿಎಸ್ನ ಶಾಸಕರು ಆಗಮಿಸಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ರಂಗೇರಿದೆ ಚುನಾವಣೆ. ರೆಸಾರ್ಟ್ನಿಂದ ಈಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಶಾಸಕರು ಆಗಮಿಸಿದ್ದಾರೆ. ಪ್ರತ್ಯೇಕ ಬಸ್ಗಳಲ್ಲಿ ವಿಧಾನಸೌಧಕ್ಕೆ ಬರ್ತಾ ಇರುವಂತದ್ದು ಶಾಸಕರು. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನ ಶಾಸಕರಿಂದ ವೋಟಿಂಗ್ ನಡೆಯಲಿದೆ. ಇದುವರೆಗೆ ಬಿಜೆಪಿಯ 60 ಶಾಸಕರಿಂದ ಮತದಾನವಾಗಿದೆ. ಬಿಜೆಪಿ ಪರವಾಗಿ ವೋಟ್ ಹಾಕಿದಂತಹ ಜನಾರ್ದನ ರೆಡ್ಡಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ರಂಗೇರಿದೆ. ರೆಸಾರ್ಟ್ನಿಂದ ಈಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಶಾಸಕರು ಆಗಮಿಸಿದ್ದಾರೆ. ಪ್ರತ್ಯೇಕ ಬಸ್ಗಳಲ್ಲಿ ವಿಧಾನಸೌಧಕ್ಕೆ ಶಾಸಕರು ಬರ್ತಿದ್ದಾರೆ. ಬಿಜೆಪಿ ಜೆಡಿಎಸ್ನ ಹಾಗೂ ಕಾಂಗ್ರೆಸ್ನ ಶಾಸಕರಿಂದ ವೋಟಿಂಗ್ ನಡೆಯಲಿದೆ. ಇದುವರೆಗೆ ಬಿಜೆಪಿಯ 60 ಶಾಸಕರಿಂದ ಮತದಾನವಾಗಿದೆ. ಬಿಜೆಪಿ ಪರ ವೋಟ್ ಹಾಕಿದ್ದೇನೆ ಅಂತ ಜನಾರ್ದನ ರೆಡ್ಡಿ ತಿಳಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅಂತ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಧಾನ ಪರಿಷತ್ ಚುನಾವಣೆಯ ಒಂದು ಕಣ ರಂಗೇರಿತ್ತು. ಇದೀಗ ಅಂತಿಮ ಕ್ಷಣ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಮತದಾನ ನಡೀತಾ ಇದೆ. ಪ್ರತ್ಯೇಕ ಬಸ್ಗಳಲ್ಲಿ ವಿಧಾನಸೌಧಕ್ಕೆ ಶಾಸಕರು ಆಗಮಿಸ್ತಾ ಇರುವಂಥದ್ದು. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನ ಶಾಸಕರಿಂದ ವೋಟಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಇದುವರೆಗೆ ಬಿಜೆಪಿಯ 60 ಶಾಸಕರಿಂದ ಮತದಾನ ಆಗಿರುವಂಥದ್ದು. ಬಿಜೆಪಿಯ ಪರವಾಗಿ ಜನಾರ್ದನ ರೆಡ್ಡಿ ವೋಟ್ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ಜನಾರ್ದನ ರೆಡ್ಡಿ ವ್ಯಕ್ತಪಡಿಸಿದ್ದಾರೆ. ರೆಸಾರ್ಟ್ನಿಂದ ಈಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಶಾಸಕರು ವಿಧಾನಸೌಧದತ್ತ ಆಗಮಿಸ್ತಾ ಇರುವಂಥದ್ದು. ಪ್ರತ್ಯೇಕ ಬಸ್ಗಳಲ್ಲಿ ಆಗಮಿಸ್ತಾ ಇದ್ದಾರೆ ವೋಟಿಂಗ್ ಮಾಡಲು. ಬಿಜೆಪಿಯ ಪರವಾಗಿ ಜನಾರ್ದನ ರೆಡ್ಡಿ ವೋಟ್ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.